ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವಲ್ಲಭ ತಿರುಗಿ ಬಿತ್ತಿದ್ದಾನೆ. ಅಪ್ಪ ಮಗನ ನಡುವೆ ದೊಡ್ಡ ಗಲಾಟೆನೇ ಆಗ್ತದೆ. ಹಾಗಾದರೆ ಮನೆಗೆ ಲೇಟಾಗಿ ಬಂದಿರೋದಕ್ಕೆ ಕಾರಣನೇ ಪ್ರಿಯಾನ? ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗಿರಿಜಾ ಅವರು ಪ್ರಿಯಾಗೆ ಯಾವುದೇ ಕಾರಣಕ್ಕೂ ನನ್ನ ಗಂಡನಿಗೆ ಊಟ ತೊಗೊಂಡು ಹೋಗಬೇಡ, ನಿನ್ನ ಗಂಡಂಗೆ ಬೇಕಿದ್ರೆ ತೊಗೊಂಡು ಹೋಗು, ನಿಮ್ಮ ಅವ ಮನೆಗೆ ಬರ್ತಾರೆ, ನಿಮ್ಮ ಅವನಿಗೆ ಊಟ ತೊಗೊಂಡು ಹೋಗಿ ಕೂಡ್ತು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಪ್ರಿಯಾ ಮಾತ್ರ ಮಾವನ ಕರೆ ಮಾಡಿ ಅವ್ರು ತೊಗೊಂಡು ಬಾ ಅಂದ ತಕ್ಷಣ ತೊಗೊಂಡು ಹೊರಟೇ ಬಿಡ್ತಾರೆ. ಗಿರಿಜವರು ಎಷ್ಟೇ ಹೇಳಿದ್ರು ಕೂಡ ಇಲ್ಲಿ ಪ್ರಿಯಾ ತೊಗೊಂಡು ಹೋಗದೆ ಸುಮ್ಮನಿರೋದೇ ಇಲ್ಲ. ಇದರಿಂದಾಗಿ ತುಂಬ ವಿಚಾರ ಮಾಡಿಕೊಂಡಿದ್ದಾರೆ ಗಿರಿಜವರು. ಅದೇ ಸಮಯದಲ್ಲಿ ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ ಬರ್ತಾರೆ. ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ ಬಂದಿದ್ದೆ, ಏನು ಅತ್ತೆ ಇವತ್ತು ಅಡುಗೆ ಮನೇನ ತನ್ನ ಸ್ವಾಧೀನಕ್ಕೆ ತಗೋತೀನಿ ಅಂತ ಹೇಳಿದರು, ಆದರೆ ಇನ್ನೂ ಕೂಡ ಅವರ ಕಪ್ಪೆ ಮುಷ್ಟಿಗೆ ಬಂದಿಲ್ಲ ಅಂತ ಅನ್ನಿಸ್ತದೆ. ಯಾಕೋ ಪ್ರಿಯಾ ಅಕ್ಕ ಅತ್ತೆ ಮಾತನ್ನು ಕೇಳ್ದಾಗಿಲ್ವಲ್ಲ, ಏನತ್ತೆ ನಿಮ್ಮ ಮಾತನ್ನು ಕೇಳಲಿಲ್ವಾ? ಅದಕ್ಕೆ ನೀವು ಈ ರೀತಿ ಕೂತಿರೋದಾ ಅಂತೆಲ್ಲ ರೇಗಿಸ್ತಿರ್ತಾರೆ. ಆಗ ಗಿರಿಜವ್ರಿಗೆ ತುಂಬ ಬೇಜಾರ ಆಗುತ್ತೆ. ಏನಿದು ಅತ್ತೆ ತುಂಬ ಬೇಜಾರ ಮಾಡಿಕೊಂಡ್ರು ಅನಿಸುತ್ತೆ ಅಂತ ನೋಡಿದ್ದೆ. ಅತ್ತೆ ಅಳ್ತಿರ್ತಾರೆ. ಯಾಕತ್ತೆ ಅಳ್ತಿದ್ರಾ? ನಾವು ನಿಜವಾಗ್ಲೂ ಗೊತ್ತಿರಲಿಲ್ಲ ನೀವು ಇಷ್ಟು ಬೇಜಾರು ಮಾಡ್ಕೊಂಡಿದ್ರಾ ಅಂತ. ಸುಮ್ಮನೆ ಕಾಲೆಳಿತಾ ಇದ್ವಿ. ಯಾಕತ್ತೆ ಏನಾಯಿತು ಅಂದಾಗ ಆ ಪ್ರಿಯಾ ನನ್ನ ಮಾತನ್ನೇ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾನು ಅಷ್ಟೆಲ್ಲ ಹೇಳಿದೆ ಗೊತ್ತಾ ಅವಳಿಗೆ, ಹೋಗಬೇಡ ಊಟ ತೊಗೊಂಡು ಅಂತ. ಆದರೆ ಅವಳು ನನ್ನ ಮಾತನ್ನು ಮೀರಿ ಹೋಗೇ ಬಿಟ್ಲು. ನಾನು ಅಷ್ಟು ಹೇಳಿದ್ರು ಕೂಡ ಅವಳು ನನ್ನ ಮಾತಿಗೆ ರೆಸ್ಪೆಕ್ಟೇ ಮಾಡಲಿಲ್ಲ. ಅವಳು ನನ್ನ ಮಾತೇ ಕೇಳೋದಿಲ್ಲ ಅಂತದಾಳೆ. ಎಷ್ಟು ಬೇಜಾರು ಆಗುತ್ತೆ ಗೊತ್ತಾ ಅಂತ ಹೇಳಿದಾಗ, ಅಯ್ಯೋ ಬಿಡಿ ಅತ್ತೆ, ಬೇಜಾರು ಮಾಡ್ಕೋಬೇಡಿ ನೀವು ಅಂತ ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ ಸಮಾಧಾನ ಮಾಡ್ತಾರೆ. ಪ್ರಿಯಾ ವಿಷಯ ಬಿಡು, ಆದರೆ ಅವಳು ಇವತ್ತು ನಿನ್ನೆನೋ ಬಂದಿದ್ದು ಹುಡುಗಿ, ಆದರೆ 31 ವರ್ಷ ಸಂಸಾರ ಮಾಡಿದ್ದೀನಿ, ಅವರು ಕೂಡ ನನ್ನನ್ನು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ, ಎಷ್ಟು ಬೇಜಾರು ಆಗ್ತಿದೆ ಗೊತ್ತಾ ನನಗೆ ಅಂತ ಗಿರಿಜವರು ತುಂಬ ಬೇಜಾರು ಮಾಡ್ಕೋತಾರೆ. ಎತ್ತ ಕಡೆ ನಂದವರ ಒಂದು ಅಂಗಡಿಗೆ ಊಟ ತೊಗೊಂಡು ಬಂದಿರತಕ್ಕಂಥ ಪ್ರಿಯಾ ನಂದವ್ರಿಗೆ ಊಟ ಬಡಿಸಿದಾಳೆ. ನಂತರ ತುಂಬ ಚೆನ್ನಾಗಿದೆ ಅಮ್ಮ, ಇದನ್ನು ರಾತ್ರಿಗೂ ಕೂಡ ಇಟ್ಟಿದ್ಯಲ್ವ, ನಂಗೆ ರಾತ್ರಿ ಕೂಡ ಬೇಕು ಅಂತ ಪಲ್ಯದ ಬಗ್ಗೆ ಮಾತಾಡ್ತಾರೆ. ಹಾಂ ಮಾವ ಎತ್ತಿಡ್ತೀನಿ. ಹೌದು, ಕೇಶವ ಅವರು ಮತ್ತು ಹನುಮಂತಣ್ಣ ಸುಂದರ ಮಾವ ಬರೋ ತನಕ ನಾನು ಇಲ್ಲೇ ಇದ್ದು ಬಡಿಸಿ ಹೋಗ್ಲಾ ಅಥವಾ ಅವರೇ ಬಡಿಸ್ಕೋತಾರ ಮಾವ ಅಂತ ಹೇಳಿ ಪ್ರಿಯಾ ಕೇಳಿದಾಗ, ಏನಿಲ್ಲಮ್ಮ ನೀನು ಹೊರಡು, ಅವರೇ ಬಂದು ಬಡಿಸ್ಕೊಂಡು ಊಟ ಮಾಡ್ತಾರೆ ಅಂತ ನಂದವರು ಹೇಳ್ತಾರೆ. ಆದರೂ ನೀನು ಯಾಕಮ್ಮ ಇಷ್ಟು ದಿನ ಊಟ ತೊಗೊಂಡು ಬರ್ತಾ ಇದ್ದೆ ಅಲ್ವಾ, ಯಾಕೆ ಇವತ್ತು ನೀನು ಕಾಲ್ ಮಾಡಿದೆ ನನಗೆ ಊಟ ತೊಗೊಂಡು ಬರ್ಬೋದಾ ಅಂತ, ಯಾಕೆ ಏನಾಯಿತು ಅಂತ ಹೇಳಿ ನಂದವರು ಕೇಳ್ತಾರೆ. ಅದು ಅತ್ತೆ ನನ್ನನ್ನು ಊಟ ತೊಗೊಂಡು ಹೋಗಬೇಡ, ಬರೀ ನಿನ್ನ ಗಂಡಂಗೆ ಮಾತ್ರ ಊಟ ತೊಗೊಂಡು ಹೋಗು ಅಂತ ಹೇಳಿದ್ರು, ಅದಕ್ಕೋಸ್ಕರ ಕಾಲ್ ಮಾಡಿದೆ ಮಾವ. ಆದರೆ ಅತ್ತೆಗೆ ಯಾಕೋ ನಾನು ನಿಮಗೆ ಊಟ ತರೋದು ಇಷ್ಟ ಇಲ್ಲ ಅನಿಸುತ್ತೆ ಅಂತ ಹೇಳಿ ಪ್ರಿಯಾ ಹೇಳಿದಾಗ, ಅಯ್ಯೋ ಅಮ್ಮ ಆ ರೀತಿ ಎಲ್ಲ ಅನ್ಕೋಬೇಡ, ಬೇರೆ ಅತ್ತೆ ಥರ ಸೊಸೆಯನ್ನು ನನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಅವಳು ಆ ರೀತಿ ಹೇಳಿಲ್ಲ. ಅವಳು ಯಾಕೆ ಆ ರೀತಿ ಹೇಳಿದಾಳೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಿದಾಗ, ಯಾಕೆ ಮಾವ ಅತ್ತೆ ಆ ರೀತಿ ಹೇಳಿದ್ದು ಅಂತ ಪ್ರಿಯಾ ಕೇಳ್ತಾರೆ. ಏನಿಲ್ಲಮ್ಮ, ನೀನು ಊಟ ತರೋ ತನಕ ಇಷ್ಟು ವರ್ಷಗಳ ಕಾಲ ನಾನು ಮಧ್ಯಾಹ್ನ ಹೊತ್ತು ಮನೆಗೆ ಹೋಗ್ತಾ ಇದ್ದೆ. ಮನೆಗೆ ಹೋದಂಥ ಸಮಯದಲ್ಲಿ ಊಟ ಮಾಡ್ತಾ ಇಬ್ಬರು ಕೂಡ ಖುಷಿಯಿಂದಾನೇ ಇವತ್ತು ನಾಳೆದ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಸಮಯ ಕಳೀತಿದ್ವಿ. ನಾನು ಅವಳಿಗೆ ತಾಂಬೂಲ, ಅವಳು ನನಗೆ ತಾಂಬೂಲವನ್ನು ಹಾಕ್ಕೊಡ್ತಾ ಇದ್ಲು, ಜುಗಿತಾ ಕಷ್ಟ ಸುಖ ಎಲ್ಲ ಮಾತಾಡ್ತಾ ಪ್ರೀತಿಯಿಂದ ಸಮಯ ಕಳೀತಾ ಇದ್ವಿ. ಆದರೆ ಈಗ ಆ ಸಮಯ ಸಿಗ್ತಿಲ್ಲ, ನಾನು ಇಲ್ಲೇ ಊಟ ಮಾಡ್ಕೋತೀನಲ್ವ, ಅದೇ ಕಾರಣಕ್ಕೆ ಗಿರಿಜಾಗೆ ಬೇಜಾರಾಗಿದೆ, ನನ್ನ ಜೊತೆ ಸಮಯ ಕಳೆಯೋಕ್ಕಾಗ್ತಿಲ್ಲ ಅಂತ. ನಾನು ಕೆಲಸ ಮುಗಿಸಿ ರಾತ್ರಿ ಹೋದಾಗ ಅವಳಿಗೆ ಅಡುಗೆ ಮನೇಲಿ ಕೆಲಸ ಇರುತ್ತೆ, ಅವ್ಳು ಮುಗಿಸಿ ಬರೋಷ್ಟರಲ್ಲಿ ನಾನು ರಾತ್ರಿ ಮಲ್ಕೊಂಡ್ಬಿಟ್ಟಿರ್ತೀನಿ. ನನಗೆ ಅವಳಿಗೆ ಸಮಯ ಸಿಗ್ತಿರ್ತಿತ್ತು ಮಧ್ಯಾಹ್ನ ಹೊತ್ತು ಮಾತ್ರ. ಮನೇಲಿ ಯಾರೂ ಇರ್ತಿರ್ಲಿಲ್ಲ, ನಾವೇ ಮಾತಾಡ್ತಾ ಸಮಯ ಕಳೀತಾ ಇದ್ವಿ. ಆದರೆ ಈಗ ಅದು ಸಾಧ್ಯ ಆಗ್ತಿಲ್ಲ ಅಲ್ವಾ, ಅದಕ್ಕೋಸ್ಕರ ಅವಳಿಗೆ ಬೇಜಾರಾಗಿದೆ ಅಷ್ಟೇ, ಅದಕ್ಕೆ ಈ ರೀತಿ ಮಾತಾಡಿದಾಳ. ಅವಳಿಗೆ ಮಾತ್ರ ಅಲ್ಲ, ನಾನು ಕೂಡ ಅವಳ ಜೊತೆ ಕಳೆಯೋ ಸಮಯವನ್ನು ಮಿಸ್ ಮಾಡ್ಕೋತಾ ಇದ್ದೀನಿ. ಆದರೆ ಏನು ಮಾಡೋದು, ಇಲ್ಲಿ ನಾನು ಮದುವೆ ಟೈಮಲ್ಲಿ ಕೆಲಸ ರಜಾ ಹಾಕಿದ್ರಿಂದಾಗಿ ತುಂಬ ಕೆಲಸಗಳು ಬಾಕಿ ಉಳಿದ್ಬಿಟ್ಟಿದೆ. ಅದೇ ಕಾರಣಕ್ಕೋಸ್ಕರನೇ ನೀನು ಅವತ್ತು ಊಟ ತೊಗೊಂಡು ಬಂದಾಗ ನಾನು ಬೇಡ ಅಂತ ಹೇಳಿದೆ, ತೊಗೊಂಡು ಬಾ ಅಮ್ಮ ಅಂತ ಹೇಳಿದ್ದು. ಇನ್ನು ಸ್ವಲ್ಪ ಅಷ್ಟೇ ಕೆಲಸ ಮುಗಿಯುತ್ತೆ, ಆ ನಂತರ ನಾನೇ ಹೇಳ್ತೀನಿ, ಆಮೇಲಿಂದ ನೀನೇನು ಊಟ ತೊಗೊಂಡು ಬರಬೇಡ ಅಮ್ಮ, ಅಲ್ಲಿವರೆಗೂ ನೀನು ಊಟ ತೊಗೊಂಡು ಬಾ, ನನ್ನ ಕೆಲಸ ಮುಗಿದ ನಂತರ ನಾನೇ ಮನೆಗೆ ಬಂದು ಊಟ ಮಾಡ್ತೀನಿ ಅಂತ ಹೇಳಿ ನಂದವರು ತಿಳಿಸ್ತಾರೆ. ತದನಂತರ ಇಲ್ಲಿ ವಲ್ಲಭ ಅಮ್ಮಗೆ ಕಾಲ್ ಮಾಡಿದ್ದೆ, ನಾನು ಇವತ್ತು ಸ್ವಲ್ಪ 2 ಗಂಟೆ ಲೇಟಾಗಿ ಬರ್ತೀನಿ, ಇನ್ನು ಮುಂದೆ ಲೇಟಾಗಿ ಬರ್ತೀನಿ, ಸ್ವಲ್ಪ ಕೆಲಸ ಇದೆ ಅಂದಾಗ ಏನು ಅಂತ ಅಮ್ಮು ವಿಚಾರ ಮಾಡೋಕ್ಕೆ ಮುಂದಾಗ್ತಾರೆ. ಬಟ್ ಅಷ್ಟರಲ್ಲಿ ವಲ್ಲಭ ಕಾಲ್ ಕಟ್ ಮಾಡ್ತಾರೆ. ಅದಕ್ಕೂ ಮುನ್ನ ನೀವು ಯಾರು ನನಗೆ ಊಟಕ್ಕೆ ಕಾಯ್ಬೇಡಿ ಅಂತ ಹೇಳಿರ್ತಾರೆ. ಆದರೂ ಕೂಡ ಇಲ್ಲಿ ಅಮ್ಮು ನಿದ್ರೆ ಮಾಡದೆ ವಲ್ಲಭಂಗೋಸ್ಕರ ಕಾಯ್ತಿರ್ತಾಳೆ. ವಲ್ಲಭ ಬರ್ತಿದ್ದಾಗೇನೆ, ಏನಿದು ಇನ್ನೂ ಎಚ್ಚರವಾಗಿದೆಯಾ, ನಾನು ಹೇಳಿದ್ದೆ ಅಲ್ವಾ ಊಟ ಕಾಯ್ತಾ ಇರಬೇಡಿ, ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರಿ, ಊಟ ಮಾಡ್ಕೊಂಡು ನಾನು ಮಲ್ಕೋತೀನಿ ಅಂತ, ಯಾಕೆ ನೀನು ಇಷ್ಟು ಇರೋದು ಅಂತ ಪ್ರಶ್ನೆ ಮಾಡ್ತಾರೆ. ಅಷ್ಟರಲ್ಲಿ ಗಿರಿಜವ್ರು ಕೂಡ ಬರ್ತಾರೆ. ಏನಿದಲ್ಲ ವಲ್ಲಭ, ನೀನು 2 ಗಂಟೆ ಟೈಮ್ ಲೇಟಾಗಿ ಬಂದಿದ್ಯಲ್ಲ, 9
9:30ಗೆ ಕೆಲಸ ಮುಗಿಯುತ್ತಲ್ವ, ಯಾಕೆ ಇಷ್ಟು ತಡರಾತ್ರಿಯಾಗಿ ಬಂದದ್ಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟರಲ್ಲಿ ನಂದವರು ಅಲ್ಲಿಗೆ ಬಂದದ್ದೇ ಏನಿದು, ಮನೆಗೆ ಬರೋ ಸಮಯನ ಇದು, ಏನು ಈ ರೀತಿ ಎಲ್ಲ ಮನೆಗೆ ಬರೋದು ಅಂತ ನಂದವರು ರೇಗ್ತಿದ್ದಾರೆ. ಇತ್ತ ಕಡೆ ನಾನು ಕೆಲಸ ಮಾಡ್ತಿರೋದು ಯಾವುದೋ ಒಂದು ಗ್ರೋಸರಿ ಸ್ಟೋರಲ್ಲ, ನಾನು ಕೆಲಸ ಮಾಡ್ತಿರೋದು ಫುಡ್ ಡೆಲಿವರಿ ಬಾಯ್ ಆಗಿ. ಅಂದಮೇಲೆ ನಮಗೆ ಟೈಮ್ ಸೆನ್ಸ್ ಇರುವುದಿಲ್ಲ, ಯಾವ ಟೈಮಲ್ಲಾದರೂ ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳಿ ವಲ್ಲಭ ತಿರುಗಿ ಮಾತನಾಡ್ತಾರೆ. ಎಷ್ಟು ಮಟ್ಟಿಗೆ ಮಾತಾಡ್ತಿದ್ದಾನೆ ನೋಡು ಇವನು ನನ್ನ ಮುಂದೆನೆ ಅಂತ ಹೇಳಿ ನಂದವರು ರುಚಿಗೆ ಹೇಳ್ತಾರೆ. ಜೊತೆಗೆ ಇವನ್ನ ಯಾರು ದುಡಿ ಅಂತ ಹೇಳಿದ್ದು, ದುಡ್ದು ಮನೆಗೆ ಬಾ ಅಂತ ಹೇಳಿದ್ರ, ಇನ್ನು ಮುಂದೆ 10 ಗಂಟೆ ಅಷ್ಟರಲ್ಲಿ ಡೋರ್ ಲಾಕ್ ಆಗ್ತೀನಿ, ಬಂದರೆ ಒಳಗಡೆ ಬರ್ಬೋದು, ಇಲ್ಲ ಅಂದರೆ ಅದಕ್ಕೆ ಮೇಲೆ ಬಂದರೆ ಹೊರಗಡೆನೆ ಕಾಯ್ತಾ ಇರ್ಬೋದು ಅಂತ ಹೇಳಿ ಬೈದು ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ವಲ್ಲಭ ಕೂಡ ತುಂಬ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ನೋಡು ಅಮ್ಮ, ವಲ್ಲಭ ಬೇಜಾರು ಮಾಡ್ಕೊಂಡಿದ್ದಾನೆ, ಆಮೇಲೆ ಊಟನೂ ಮಾಡಲ್ಲ, ಹೋಗಿ ಅವನ್ನ ಸಮಾಧಾನ ಮಾಡು, ನಾನು ಇವ್ರನ್ನ ಸಮಾಧಾನ ಮಾಡ್ತೀನಿ ಅಂತ ಗಿರೀಶ್ ಅವರು ಹೋಗ್ತಾರೆ. ನಂತರ ಅಲ್ಲಿ ಹೋದಂಥ ವಲ್ಲಭ ತುಂಬ ಸಿಡಿದೆದ್ದು, ಏನು ಈ ರೀತಿ ಎಲ್ಲ ಮಾತಾಡ್ತಾರೆ, ಏನು ಬಯಸ್ಕೋತಾನೆ ಇರೋದಾ, ಯಾವ ಹಣೆ ಬರ ನಮಗೆ ಅಂತೆಲ್ಲ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಅಮ್ಮ ಬಂದು ವಲ್ಲಭ ಊಟ ಮಾಡು ಬಾ ಅಂದಾಗ ನನಗೆ ಹೊಟ್ಟೆ ತುಂಬೋಯ್ತು, ಅವ್ರು ಬೈದೇನೆ, ನಮ್ಗೆ ಯಾವುದೇ ಊಟ ಬೇಡ ಅಂತ ಹೇಳ್ತಾರೆ. ಏನು ವಲ್ಲಭ ಇದು, ಅವರೇನು ಒಳ್ಳೇದಕ್ಕೆ ಅಲ್ವಾ ಬೈತಿದ್ದು, ಸುಮ್ಮನೆ ಬಾ ವಲ್ಲಭ ಊಟಕ್ಕೆ ಅಂದಾಗ, ಏನದಲ್ಲ ಕೆಲಸ ಹೇಗಿರುತ್ತೆ ಅಂತ ಅವರು ಗೊತ್ತಿಲ್ವಾ, ಒಂದು ಕೆಲಸ ಮಾಡಬೇಕಾದ್ರೆ ಪರಿಪೂರ್ಣವಾಗಿಯೇ ಕೆಲಸ ಮಾಡಬೇಕು ಅಂತ ಹೇಳೋದು ಇವರೇ, ಆಮೇಲೆ ಮಾತಾಡೋದು ಇವರೇನೆ. ಇವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ತನಗೆ ಮಾತ್ರ ಎಲ್ಲ ಗೊತ್ತು, ತಾನು ಮಾತ್ರ ಅಂದ್ಕೊಂಡಿದ್ದೆ ನಿಜ, ಇನ್ನೆಲ್ಲ ಸುಳ್ಳು ಅಂತ ಅಂದ್ಕೊಂಡ್ಬಿಡ್ತಾರೆ, ಯಾವುದ್ರ ಬಗ್ಗೆ ಏನು ವಿಷಯ ಏನೋ ಕೂಡ ನೋಡೋದಿಲ್ಲ ಅಂತ ವಲ್ಲಭ ಅಪ್ಪನ ಮೇಲೆ ಸೆಟ್ ಆಗ್ತಾರೆ. ಆಗ ಅಮ್ಮ, ನೋಡು ವಲ್ಲಭ, ನೀನು ಲೇಟಾಗಿ ಬಂದಿದ್ಯಾ ಅನ್ನೋ ಕಾರಣಕ್ಕೆ ಬೈದರು ಅನ್ನೋಕ್ಕಿಂತ ನೀನು ಕೆಲಸ ಮಾಡ್ತಿದ್ಯಾ ಓವರ್ ಟೈಮ್ ಅನ್ನೋ ಕಾರಣದಿಂದಾನೆ ಮಾವನಿಗೆ ನಿನ್ನ ಬಗ್ಗೆ ಆರೋಗ್ಯ ಕಾಳಜಿಯಿಂದ ರೀತಿ ಮಾತಾಡಿರೋದು. ಸುಮ್ಮನೆ ಈಗ ಊಟಕ್ಕೆ ಬರ್ತೀಯೋ ಇಲ್ವೋ, ಈಗ ನೀನು ಊಟ ಮಾಡಿಲ್ಲ ಅಂದರೆ ನಾಳೆಯಿಂದ ಅತ್ತೆ ಕೂಡ ಊಟ ಮಾಡೋದಿಲ್ಲ, ಇದೆಲ್ಲ ನಿನಗೆ ಬೇಕಾ ಅಂತ ಕೇಳಿದಾಗ ಸರಿ ಆಯಿತು ಅಂತ ಹೇಳಿ ಊಟ ಮಾಡೋಕ್ಕೆ ಅಂತ ವಲ್ಲಭ ಬರ್ತಾರೆ. ನಂತರ ನೋಡು, ನಾಳೆಯಿಂದ ನೀನೇನಾದರೂ ಈ ರೀತಿ ಕುತ್ಕೊಂಡು ತೂಗುಡಿಸ್ತಾ ಇದ್ದರೆ ಬಡ್ದು ಸಾಯಿಸ್ಬಿಡ್ತೀನಿ ನಿನ್ನ, ಸುಮ್ಮನೆ ಮಲ್ಕೊಂಡಿರಬೇಕು ನೀನು ಅಂತ ವಲ್ಲಭ ಹೇಳಿದಾಗ, ಹೌದು ವಲ್ಲಭ, ನೀನು ಕೆಲಸ 9:30 ಮುಗಿಯತ್ತಲ್ಲ, ಮತ್ತೆ ಯಾಕೆ 2 ಗಂಟೆ ಜಾಸ್ತಿ ಕೆಲಸ, ಇನ್ನು ದಿನ ಹಾಗೆ ಅಂದೆ ಅಂತ ಹಾಗೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತೀಯಲ್ಲ ಯಾಕೆ ಅಂದಾಗ, ಅಯ್ಯೋ ಈಗ ನನಗೆ 16,000 ರೂಪಾಯಿ ಸಂಬಳ ಬರುತ್ತೆ, 2 ಗಂಟೆ ಜಾಸ್ತಿ ಕೆಲಸ ಮಾಡ್ತಿದ್ದೀನಿ, ಅದೇ ಕಾರಣಕ್ಕೆ ನನಗೆ ಜಾಸ್ತಿ ಸಂಬಳ ಕೊಡ್ತಾರೆ, ಇದರಿಂದ ಅಪ್ಪನಿಗೂ ಇನ್ನೂ ಒಂದು 500 ರೂಪಾಯಿ ಜಾಸ್ತಿನೇ ಕೊಡ್ಬೋದು, ಜೊತೆಗೆ ಅಣ್ಣನ ಲ್ಯಾಪ್ಟಾಪ್ ರೆಡಿ ಮಾಡಿಸ್ಬೋದು, ನಿನಗೂ ಏನಾದರೂ ಬೇಕಿದ್ರೆ ಕೇಳು ಕೊಡಿಸ್ತೀನಿ, ಇನ್ನು ಮುಂದೆ ನೀನು ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು ಅಂತ ವಲ್ಲಭ ಹೇಳ್ತಾರೆ. ಆಗ ಅಮ್ಮು, ಇದಕ್ಕೆಲ್ಲ ನಾನೇ ಕಾರಣ ಅಲ್ವಾ ವಲ್ಲಭ, ನಾನು ಕೂಡ ಈ ಕೆಲಸವನ್ನು ಮಾಡ್ತೀನಿ ವಲ್ಲಭ, ಟ್ಯೂಷನ್ ಮಾಡ್ತೀನಿ, ನಾನು ರ್ಯಾಂಕ್ ಸ್ಟೂಡೆಂಟು, ತುಂಬ ಚೆನ್ನಾಗಿ ಮಾಡ್ತೀನಿ ಅಂದಾಗ, ನೀನು ಟ್ಯೂಷನ್ ವಿಷಯನ ತಲೆಯಿಂದ ತೆಗೆದು ಹಾಕು, ಖಂಡಿತ ಇನ್ನೊಂದು ದಿನ ಟ್ಯೂಷನ್ ವಿಷಯ ಇರ್ತದೆ, ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂತ ವಲ್ಲಭ ರುಚಿಗೆ ಹೇಳ್ತಾರೆ. ನಂತರ ಬೆಳಿಗ್ಗೆ ಆಗಿದ್ದೆ, ಅಮ್ಮ ತುಂಬ ಸಪ್ಪಗಿದ್ದಾಗ, ಮೀನಾ ಯಾಕಮ್ಮ ಇಷ್ಟು ಸಪ್ಪಗಿದೆಯಾ ಅಂದಾಗ, ವಲ್ಲಭ ಜಾಸ್ತಿ ಕೆಲಸ ಮಾಡಿ ಆರೋಗ್ಯ ಹಾಳು ಮಾಡ್ಕೊತಿದ್ದಾನಕ್ಕ, ಓವರ್ ಟೈಮ್ ಮಾಡ್ತಿದ್ದಾನೆ, ಆ ಪ್ರಿಯಾ ಅಕ್ಕನಿಂದನೇ ಇಷ್ಟೆಲ್ಲ ಆಗಿದ್ದು, ಆ ಪ್ರಿಯಾ ಅಕ್ಕ ಮಾಧವನ ಭಾವನ ಲ್ಯಾಪ್ಟಾಪನ್ನು ರೆಡಿ ಮಾಡಿಸ್ಕೊಡ್ಲೇಬೇಕು ಅಂತ ಹೇಳಿದರು, ಹಾಗಾಗಿ ಇಲ್ಲಿ ವಲ್ಲಭ ಈ ರೀತಿ ಮಾಡ್ತಿದ್ದಾನೆ ಕೆಲಸನ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು ಬೇಡ ಅಂತ ಹೇಳ್ತಿದ್ದಾನೆ, ಟ್ಯೂಷನ್ ಬೇಡ ಅಂತ ಹೇಳ್ದ ಅಂದಾಗ, ಮಾವನಿಗೆ ನಿಮ್ಮ ಅಪ್ಪ ಅಮ್ಮ ಏನಾದರೂ ಅಂತಾರೆ ಅಲ್ವಾ, ಅದಕ್ಕೋಸ್ಕರ ಆ ರೀತಿ ಹೇಳಿದಾರಷ್ಟೇ. ನೋಡು ಅಮ್ಮ, ಮನೆಗೆ ಹೋಗಿ ಟ್ಯೂಷನ್ ಮಾಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ನಿನಗೆ, ನನಗೆ ಕವಿತಾ ಅನ್ನೋ ಫ್ರೆಂಡ್ ಇದ್ದಾರೆ, ಅವರು ಮನೆ ಟ್ಯೂಷನ್ ಮಾಡೋರನ್ನ ಹುಡುಕ್ತಾರೆ, ನೀನು ಅವ್ರಿಗೆ ಟ್ಯೂಷನ್ ಮಾಡಿಕೊಟ್ರೆ ಸಂಬಳ ಕೂಡ ಜಾಸ್ತಿ ಸಿಗುತ್ತೆ, ಯಾರು ಕೂಡ ಏನೂ ಅನ್ನೋದಿಲ್ಲ, ಫಸ್ಟು ಅತ್ತೆಗೆ ಹೇಳೋಣ, ಅತ್ತೆಯಿಂದ ಮಾವಂಗೆ ತಿಳಿಸೋಣ, ನಂತರ ವಲ್ಲಭಂಗೆ ಗೊತ್ತಾಗಲಿ, ಜೊತೆಗೆ ಪ್ರಿಯಾಕ್ಕಂಗಂತೂ ಈಗಲೇ ಗೊತ್ತಾಗೋದು ಬೇಡ, ಇಲ್ಲ ಅಂದರೆ ಅವರೇ ಎಲ್ಲರಿಗೂ ಕೂಡ ಟಾಮ್ ಹೊಡ್ಕೊಂಡು ಬಂದುಬಿಡ್ತಾರೆ ಅಂತ ಮೀನಾ ಹೇಳಿದಾಗ, ಅಮ್ಮ ಕೂಡ ಅದಕ್ಕೆ ಸರಿ ಅಂತಾರೆ. ನಂತರ ಅತ್ತೆ ಹತ್ರ ಹೋಗಿದೆ, ಅತ್ತೆ ನಾನು ಟ್ಯೂಷನ್ ಮಾಡ್ತಿದ್ದೀನಿ, ನೀವೇ ಈ ವಿಷಯನ ಮಾವನ ಹತ್ರ ಹೇಳಿ ಒಪ್ಪಿಸ್ಬೇಕು ಅಂತ ಅಮ್ಮು ಮತ್ತು ಮೀನಾ ಇಬ್ಬರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿರ್ಧಾರ ತೊಗೊಂಡ್ಬಿಟ್ಟಿದ್ದೀವಿ ಅಂತಿದ್ದಾಗಲೇ ಅಲ್ಲಿಗೆ ಪ್ರಿಯಾ ಬಂದಿದೆ, ಏನು ವಿಷಯ, ಏನು ಕತೆ, ಏನು ಹೇಳಬೇಕು ಮಾವಂಗೆ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ, ಇತ್ತ ಕಡೆ ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ ಸುಳ್ಳು ಹೇಳಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿ ಟ್ಯೂಷನ್ ಮನೆಗೆ ಹೋಗೋದಕ್ಕೆ ರೆಡಿ ಆಗಿ ಹೊರಡ್ತಿದ್ದಾರೆ. ಗಿರಿಜ್ ಅವ್ರಿಗೂ ಕೂಡ ಅದು ತುಂಬ ಚೆನ್ನಾಗಿ ಗೊತ್ತಿದೆ, ಬಿಕಾಸ್ ಅವ್ರಿಗೆ ವಿಷಯ ತಿಳಿಸಿದ್ದಾರೆ ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ. ಆದರೆ ಇಲ್ಲಿ ಪ್ರಿಯಾ ವಿಷಯ ಗೊತ್ತಿಲ್ಲದೆ ಏನೋ ಇವರು ಕೆಲಸ ಮಾಡ್ತಿದ್ದಾರೆ, ಮಸ್ಲತ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ಎಲ್ಲಿಗೆ ಹೋಗ್ತಿದ್ರಾ ನೀವು, ದೇವಸ್ಥಾನಕ್ಕೆ ಹೋಗ್ತಿಲ್ಲ ಅನಿಸ್ತದ ಅಂತ ಹೇಳಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡ್ತಿದ್ದಾರೆ. ಮುಂದೇನಾಗುತ್ತೆ ಮುಂದಿನ ವಿಡಿಯೋ.